ಅಖಿಲ ಕರ್ನಾಟಕ ಕೊರಚ ಮಹಾಸಂಘದ ರಾಜ್ಯ ಅಧ್ಯಕ್ಷರಾಗಿ ಎಚ್ ಎಲ್ ರಾಮಚಂದ್ರಪ್ಪನವರು ನಾವು ಇವತ್ತು ಅಲೆಮಾರಿ ಮತ್ತು ಏನು ಬುಡಕಟ್ಟು ಅಲೆಮಾರಿ ಜನರಿಂದ ಕೊರಚ ಸಮಾಜದಿಂದ ನಾವು ಮನವಿ ಕೊಡಕ್ಕೆ ಬಂದಿದ್ದೀವಿ. ಈ ಕೊರಚನಿಗೆ ಬೇರೆ ಕೊರಮರೆ ಬೇರೆ, ಇಲ್ಲಿ ಒಂದು ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಕೊರಚನೆ ಬೇರೆ ಕೊರಮರೆ ಬೇರೆ, ಕೊರಚನಿಗೂ ಕೊರಮರಿಗೂ ಸಂಬಂಧ ಇಲ್ಲ. ಇಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಕೊರಚನ ಸೇರಿಸ್ಬಿಟ್ಟು ನಾವು ಅವರು ಒಂದೇ ಅಂತ ಹೇಳ್ತಾರೆ. ಇದು ಅಪ್ಪಟ ಸುಳ್ಳು. ಈ ಕೊರಚ ಜನಾಂಗಕ್ಕೆ ಮೋಸ ಮಾಡುವ ಉದ್ದೇಶದಿಂದ ಕೊರಮರು ಸುಳ್ಳು ಹೇಳ್ತಿದ್ದಾರೆ. ಇದಲ್ಲ ಇದು. ಈಗ ಕೊರಚನ 1957ರಿಂದ 2024ರವರೆಗೂ ಯಾವುದೇ ರಾಜಕೀಯದಲ್ಲಿ ಈ ಜನಾಂಗಕ್ಕೆ ನ್ಯಾಯ ಸಿಕ್ಕಿಲ್ಲ. ಕಟ್ಟ ಕಡೆ ಸಮಾಜ ಅಂದ್ರೆ ಇವತ್ತು ಕೊರಚ ಸಮಾಜ. ಇವರು ಅಲೆಮಾರಿಗಳು ಊರೂರು ಅಡ್ಡಾಡಿ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಏಕಿಲ್ಲ ಸೂಜಿ ದಾರ ಮಾಡ್ತಾ ಇದ್ದಾರೆ. ಇವರು ಯಾವುದೇ ಸಮಾಜದಲ್ಲಿ ಆಗಲಿ ರಾಜಕೀಯ ಆಗಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಹಿಂದುಳಿದಿದ್ದಾರೆ. ಇವತ್ತು ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಹೆಣ್ಣು ಮಗಳು ತನ್ನ ಮನೆಯನ್ನೇ ಸೊಂಟದಲ್ಲಿ ಕಟ್ಟಿ ಅವ್ರ ತಲೆ ಮೇಲೆ ಏನಾದ್ರು ಒಂದು ಪದಕೆ ಇಟ್ಟಿದ್ರೆ ಅದು ಕೊರಚ ಸಮಾಜ. ಇನ್ನು ಮುಂದೆ ಹೋದ್ರೆ ಕಲಿ ಹೇಳ್ತಿದ್ದಾರೆ ಅಂದ್ರೆ ಅವ್ರು ಕೊರಚ ಸಮಾಜ. ಮತ್ತು ಹೆಣ್ಮಕ್ಳು ಗುಡಿ ಗುಂಡಾರದಲ್ಲಿ ಮಲಗಿದಾರಂದ್ರೆ ಅವ್ರು ಕೊರಚ ಸಮಾಜ. ಇಂಥ ಒಂದು ವಿಚಾರದಲ್ಲಿ ಕೊರಚರು ಬಹಳಷ್ಟು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಇದ್ದಾರೆ. ಇವ್ರು ಯಾವುದೇ ಸ್ಥಾನಮಾನ ಇಲ್ಲವರೆಗೂ ಸಿಕ್ಕಿಲ್ಲ. ಆದ್ದರಿಂದ ಇವತ್ತು ನಾವು ಕೊರಚರು ಪ್ರತ್ಯೇಕವಾಗಿ ಬಂದು ಗೌರವಾನ್ವಿತ ನಾಗಮೋಹನ್ ದಾಸ್ ಅವರಿಗೆ ವರದಿ ಸಲ್ಲಿಸ್ತಾ ಇದ್ವಿ. ನಮಗೆ ಪ್ರತ್ಯೇಕವಾದ ಮೀಸಲಾತಿ ಬೇಕು, ನಮ್ಮ ಜನಾಂಗಕ್ಕೆ ಪ್ರತ್ಯೇಕವಾದ ಸ್ಥಾನಮಾನ ಬೇಕು. ಅದರಿಂದ ನಾವು ಇವತ್ತು ಪ್ರತ್ಯೇಕವಾಗಿ ಕೊರಚರ ಒಂದು ಅಲೆಮಾರಿ ಸಂಘದಲ್ಲಿ 49 ಇದೆಯಲ್ಲ, ಅದು ನಮ್ಮನ್ನು ಕೊರಚರು ಅಲೆಮಾರಿ ಸಂಘದಲ್ಲಿ ಸೇರಿಸಿ ನಮಗೆ ಒಂದು 3% ಅಲೆಮಾರಿಗಳು ಕೊಟ್ಟರೆ ಈ ಸಮಾಜ ಮುಂದೆ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರುತ್ತಂತೆ ಉದ್ದೇಶದಿಂದ ಇವತ್ತು ನಮ್ಮ ಒಂದು ಆಯೋಗಕ್ಕೆ ಮನವಿ ಸಲ್ಲಿಸಬೇಕು. ಆಯೋಗಕ್ಕೆ ಮನವಿ ಸಲ್ಲಬೇಕಾದ್ರೆ ಆಯೋಗಕ್ಕೆ ಖರ್ಚು ವೆಚ್ಚಗಳನ್ನು ಸರ್ಕಾರ ಭರಿಸಬೇಕಾಗುತ್ತೆ. ಈ ಒಂದು ಸರ್ಕಾರ ಭರಿಸಿದ ಮಾತ್ರ ಒಂದು ಆಯೋಗ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಇವತ್ತು ಇನ್ನು ಕಾಲಾವಕಾಶ ಇಲ್ಲಿ ಬೇಕಾಗುತ್ತೆ. ಇಂಥ ಒಂದು ಸಮಯದಲ್ಲಿ ಸ್ವಲ್ಪ ಅವಧಿಯ ಸಮಯದಲ್ಲಿ ಕಾಲಾವಕಾಶ ಮಾಡಕ್ ಆಗೋದಿಲ್ಲ. ಅದರಿಂದ ಸರ್ಕಾರದವರು ಇನ್ನೂ ಹೆಚ್ಚು ಕಾಲಾವಕಾಶ ಕೊಟ್ಟು ಎಲ್ಲಾ ಸಮಾಜದ ಸ್ಥಿತಿಗತಿಗಳನ್ನು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಅರಿತು ಒಂದು ಒಳ ಮೀಸಲಾತಿ ಕೊಡಬೇಕೆಂಬುದು ನನ್ನ ಒಂದು ಬೇಡಿಕೆ ಆಗಿದೆ ಸರ್. ಈಗಿನ ಅಂಶ ಸರ್ಕಾರ ಘೋಷಣೆ ಮಾಡಿರೋ ಅಂಕಿ ಅಂಶ ನಿಮ್ಗೆ ತೃಪ್ತಿ ತಂದಿದೆಯಾ ಅಥವಾ ನಿಮ್ಗೆ ಬೇರೆ ಅಂಕಿ ಅಂಶ ಇದೆಯಾ ಸಮುದಾಯದ್ದು ರಾಜ್ಯದಲ್ಲಿ? ಅಲ್ಲ, ಬೇರೆ ಇದೆ ಸರ್. ನಮ್ಮದು ಅಂಕಿ ಸಂಖ್ಯೆ ಬೇರೆ ಇದೆ. ನಮ್ಮ ಜನಸಂಖ್ಯೆ ಇರೋದು 56. 2011ರ ಜನಗಣತಿ ಪ್ರಕಾರ ಓನ್ಲಿ 52,000 ಅಂತ ತೋರಿಸ್ತಿದ್ದಾರೆ. 52,000 ಜನ. ಇವತ್ತು 52,000 ಜನಕ್ಕೆ ನಾವು ರಾಜಕೀಯಕ್ಕೆ ಮುಂದೆ ಹೋದ್ರೆ ಅಲ್ಲಿ ಪ್ರಬಲವಾದ ವ್ಯಕ್ತಿಗಳ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಹೆಚ್ಚಿನ ಜನಸಂಖ್ಯೆಯನ್ನು ಹೋರಾಟ ಮಾಡ್ಲಿಕ್ಕೆ ಆಗಲ್ಲ. ನಾವು ಹೋಗಿ ಏನಾದ್ರು ಒಂದು ರಾಜಕೀಯ ಕೇಳಿದ್ರೆ ಇವರ ಜಾತಿ ಜನಸಂಖ್ಯೆ ಇಲ್ಲ, ನೀವು ಆರ್ಥಿಕ ಮಟ್ಟದಲ್ಲಿ ಇಲ್ಲ. ಅವ್ರು ಏನ್ ಮಾಡ್ತಾರೆ ರಾಜಕೀಯದವರಂದ್ರೆ, ನೀವು ಏನ್ ಮಾಡ್ತಾರೆ ಅಂದ್ರೆ ಅವರು ನಿಮ್ಮ ಹತ್ರ ಹಣ ಇದೆಯಾ ಅಥವಾ ಜನಸಂಖ್ಯೆ ಇದೆಯಾ ಅಂತ ಕೇಳೋ ಒಂದು ಪರಿಸ್ಥಿತಿ ರಾಜಕೀಯದಲ್ಲಿ. ಆದ್ದರಿಂದ ಈ ಸಮಾಜ ಯಾವ ಮುಂದೆ ಇರ್ಲಿಕ್ಕೆ ಇನ್ನವರೆಗೂ ಸಾಧ್ಯ ಆಗಿಲ್ಲ. ಆದ್ದರಿಂದ ನಾಗಮೋಹನ್ ದಾಸ್ ಸಾಹೇಬರು ನಮ್ಮ ಜನಾಂಗದ ಸ್ಥಿತಿಗತಿ ಮತ್ತು ನೋಡಿ ನಮಗೆ ಒಳ್ಳೆ ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಮೇಲೆ ಮನಗಿಟ್ಟಿದ್ದೀವಿ.